Welcome back to Math Ganit YouTube channel. In today's class, we are going to solve the problems from the lesson comparing quantities and from the exercise 7.2. ನೋಡಿ exercise 7.2 ಇನ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ಅನ್ನು ನೋಡಿ ಏನು ಹೇಳಿದ್ದಾರೆ, ಟೆಲ್ ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸ್ ಇನ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್, ಆಲ್ಸೋ ಫೈಂಡ್ ಪ್ರಾಫಿಟ್ ಪರ್ಸೆಂಟ್ ಆರ್ ಲಾಸ್ ಪರ್ಸೆಂಟ್ ಇನ್ ಈಚ್ ಕೇಸ್. ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಓದ್ಬಿಟ್ಟು ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಪರ್ಸೆಂಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಲಾಸ್ ಆಗಿದ್ರೆ ಲಾಸ್ ಪರ್ಸೆಂಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಕ್ವಶನ್ ನಂಬರ್ ಎ, ಗಾರ್ಡನಿಂಗ್ ಶಿಯರ್ ಬಾಟ್ ಫಾರ್ ರುಪೀಸ್ 250 ಆ್ಯಂಡ್ ಸೋಲ್ಡ್ ಫಾರ್ ರುಪೀಸ್ 325. ಗಾರ್ಡನಿಂಗ್ ಶಿಯರನ್ನು ಎಷ್ಟು ಅಮೌಂಟಿಗೆ ತಗೊಂಬಂದಿದ್ದಾರೆ, 250 ರುಪೀಸಿಗೆ ತಗೊಂಬಂದಿದ್ದಾರೆ. ಎಷ್ಟು ಅಮೌಂಟಿಗೆ ಸೇಲ್ ಮಾಡಿದ್ದಾರೆ, 325. ಇಲ್ಲಿ ನೋಡಿ ಕೊಂಡಿರೋ ಅಮೌಂಟಿಗಿಂತ ಸೇಲ್ ಮಾಡಿರೋ ಅಮೌಂಟು ಜಾಸ್ತಿ ಆಗಿದೆ ಅಂತಂದರೆ ಇದೇನಾಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ. ಸೊ ನಾವು ಇದನ್ನು ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು. ಕ್ವಶನ್ ನಂಬರ್ 1ನಲ್ಲಿ ಹೇಗೆ ಏನಂತ ಬರೀತೀರಾ ಅಂದರೆ ಸಿ ಪಿ ಅಂತಂದರೆ ಏನು, ಕಾಸ್ಟ್ ಪ್ರೈಸ್ ಆಫ್ ಗಾರ್ಡನಿಂಗ್ ಶಿಯರ್ is equals to how many rupees they have given here, 250, and CP, this is the cost price. CP short form, full form of CP is cost price. ಸೆಲ್ಲಿಂಗ್ ಪ್ರೈಸನ್ನು ಏನಂತ ಬರಿತೀವಿ, SP ಅಂತ ಬರಿತೀವಿ. SP ಆಫ್ ಏನು ಕೊಟ್ಟಿದ್ದಾರೆ, ಗಾರ್ಡನಿಂಗ್ ಶಿಯರ್. SP ಆಫ್ ಗಾರ್ಡನಿಂಗ್ ಶಿಯರ್ is equals to how many rupees they have given, 325. ನೋಡಿ ಸಿ ಪಿಗಿಂತ ಎಸ್ ಪಿ ಏನಾಗಿದೆ, ಜಾಸ್ತಿ ಇದೆ. ಸೊ ಎಸ್ ಪಿ ಈಸ್ ಗ್ರೇಟರ್ ದೆನ್ ಸಿ ಪಿ ಇದ್ದಾಗ ಏನಾಗಿರುತ್ತೆ, ಸಿ ಪಿಗಿಂತ ಎಸ್ ಪಿ ದೊಡ್ಡದಾಗಿತ್ತು ಅಂದರೆ ಏನಾಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ. ಓಕೆ, ಪ್ರಾಫಿಟ್ ಇರುತ್ತೆ. ಸೊ ಇಲ್ಲಿ ಏನಿದೆ, ಎಸ್ ಪಿ ಜಾಸ್ತಿ ಇದೆ, ಸಿ ಪಿ ಕಡಿಮೆ ಇದೆ. ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಪ್ರಾಫಿಟ್ ಫಾರ್ಮುಲಾ ನಿಮಗೆ ಗೊತ್ತಿದೆ. ಏನು ಪ್ರಾಫಿಟ್ ಫಾರ್ಮುಲಾ, ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಎಸ್ ಪಿ ಮೈನಸ್ ಸಿ ಪಿ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 325 ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟಿದೆ, 250. ಸೊ 325ಅಲ್ಲಿ 250 ಹೋದರೆ ಎಷ್ಟು ನಿಮಗೆ ಅಮೌಂಟು ಎಷ್ಟು ಬರುತ್ತೆ ನೋಡಿ, 5ಅಲ್ಲಿ 0 ಹೋದರೆ 5, ಟೇಕ್ ಬಾರೋ, ಇಟ್ ವಿಲ್ ಬಿಕಮ್ಸ್ 12 ಮೈನಸ್ 5 ಈಸ್ 7, 2 ಮೈನಸ್ 2 ಈಸ್ 0. ಎಷ್ಟು ಬಂತು ಇಲ್ಲಿ, ಪ್ರಾಫಿಟ್ ನಿಮಗೆ 75 ರುಪೀಸ್ ಬಂತು. ಸೊ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ರುಪೀಸ್ ಯು ಆರ್ ಗೆಟಿಂಗ್ ಹಿಯರ್, 75 ರುಪೀಸ್. ಪ್ರಾಫಿಟ್ ಆಗಿತ್ತು ಅಂದರೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಪ್ರಾಫಿಟ್ ಪರ್ಸೆಂಟನ್ನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಸೊ ಪ್ರಾಫಿಟ್ ಪರ್ಸೆಂಟ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಬೈ ಸಿ ಪಿ ಇಂಟು 100. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಪ್ರಾಫಿಟ್ ಪರ್ಸೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಪ್ರಾಫಿಟ್ ಬೈ ಸಿ ಪಿ ಇಂಟು 100. ಪ್ರಾಫಿಟ್ ನಮಗೆ ಎಷ್ಟು ರುಪೀಸ್ ಬಂದಿದೆ, ಇಲ್ಲಿ 75 ರುಪೀಸ್ ಬಂದಿದೆ. ಸಿ ಪಿ ಎಷ್ಟು ಹೇಳಿದ್ದಾರೆ, 250 ಇಂಟು ಏನು, 100 ಅಲ್ವಾ. 10 ಗೆಟ್ ಕ್ಯಾನ್ಸಲ್ಡ್. ವಾಟ್ ಈಸ್ ಲೆಫ್ಟ್ ಇಯರ್, 75 ಇಂಟು 10/25. ಇಲ್ಲಿ ನೋಡಿ 25 1s are 25, 25 3s are 75. ದಟ್ ಈಸ್ ಈಕ್ವಲ್ಸ್ ಟು 3 ಇಂಟು 10, 3 10s are 30. ಪ್ರಾಫಿಟ್ ಪರ್ಸೆಂಟ್ ಏನಾಗಿದೆ ಇಲ್ಲಿ, 30 ಆಗಿದೆ. ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್, ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್ ಇಯರ್, 30. ಮೂವ್ ಟು ದ ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ ನೋಡಿ, ಆ ರೆಫ್ರಿಜರೇಟರ್ ಬಾಟ್ ಫಾರ್ ರುಪೀಸ್ 12,000 ಆ್ಯಂಡ್ ಸೋಲ್ಡ್ ಎಟ್ ರುಪೀಸ್ 13,500. ನೋಡಿ ಕಾಸ್ಟ್ ಪ್ರೈಸು 12,000 ಇದೆ, ಸೆಲ್ಲಿಂಗ್ ಪ್ರೈಸು 13,500 ಇದೆ. ಸೊ ಏನಾಗಿದೆ, ಅಗೇನ್ ಎಸ್ ಪಿ ಇಸ್ ಗ್ರೇಟರ್ ದೆನ್ ಸಿ ಪಿ ಅಂದರೆ ಏನಾಗುತ್ತೆ, ನಿಮಗೆ ಪ್ರಾಫಿಟೇ ಆಗಿರುತ್ತೆ. ಸೊ ಕ್ವಶನ್ ನಂಬರ್ ಬಿ ಅಲ್ಲಿ ಏನು ಹೇಳಿದ್ದಾರೆ, ಸಿ ಪಿ ಆಫ್ ರೆಫ್ರಿಜರೇಟರ್ ಈಸ್ 12,000. ಎಷ್ಟು ಕೊಟ್ಟಿದ್ದಾರೆ, ಸಿ ಪಿ ಆಫ್ ರೆಫ್ರಿಜರೇಟರ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ರುಪೀಸ್ ದೇ ಹ್ಯಾವ್ ಗಿವನ್, 12,000. ಸೊ ಎಸ್ ಪಿ ಆಫ್ ರೆಫ್ರಿಜರೇಟರ್ ಈಸ್ ಈಕ್ವಲ್ಸ್ ಟು ನೋಡಿ ಎಷ್ಟು ಕೊಟ್ಟಿದ್ದಾರೆ, ಎಸ್ ಪಿ 13,500 ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ಈಕ್ವಲ್ಸ್ ಟು 13,500 ರುಪೀಸ್. ನಿಮಗೆ ಅಗೇನ್ ಏನಿದೆ ಇಲ್ಲಿ, ಸಿ ಪಿ ಕಡಿಮೆ ಇದೆ, ಎಸ್ ಪಿ ಗ್ರೇಟರ್ ಆಗಿದೆ, ಕರೆಕ್ಟಾ. ಸೊ ಏನಾಗಿದೆ, ಪ್ರಾಫಿಟ್ ಆಗಿದೆ. ಫಾರ್ಮುಲಾ ಏನು ಬರೀತೀರಾ, ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಎಸ್ ಪಿ ಮೈನಸ್ ಸಿ ಪಿ. ಎಸ್ ಪಿ ಎಷ್ಟು ಕೊಟ್ಟಿದ್ದಾರೆ, 13,500 ಮೈನಸ್ ಸಿ ಪಿ ಎಷ್ಟು ಕೊಟ್ಟಿದ್ದಾರೆ, 12,000. 13,500ಅಲ್ಲಿ 12,000 ಹೋದರೆ ನಿಮಗೆ ಎಷ್ಟು ಬರುತ್ತೆ, ಅಗೇನು 1,500 ಅಲ್ವಾ. ನೋಡಿ 0 ಮೈನಸ್ 0 ಈಸ್ 0, 0 ಮೈನಸ್ 0 ಈಸ್ 0, 5 ಮೈನಸ್ 0 ಈಸ್ 5, 3 ಮೈನಸ್ 2 ಈಸ್ 1, 1 ಮೈನಸ್ 1 ಈಸ್ 0. ಪ್ರಾಫಿಟ್ ಎಷ್ಟು ರುಪೀಸ್ ಆಯಿತು, 1,500 ರುಪೀಸ್ ಪ್ರಾಫಿಟ್ ಆಯಿತು. ಓಕೆ, ಪ್ರಾಫಿಟ್ಟು 1,500 ಆದರೆ ನೀವೇನನ್ನು ಫೈಂಡ್ ಔಟ್ ಮಾಡಬೇಕು, ಪ್ರಾಫಿಟ್ ಪರ್ಸೆಂಟನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ, ಪ್ರಾಫಿಟ್ ಬೈ ಸಿ ಪಿ ಇಂಟು 100. ಪ್ರಾಫಿಟ್ ಎಷ್ಟು, 1,500 ಬೈ ಸಿ ಪಿ ಎಷ್ಟು ಹೇಳಿದ್ದಾರೆ, ಸಿ ಪಿ ಆಫ್ ರೆಫ್ರಿಜರೇಟರ್ 12,000 ಹೇಳಿದಾರಲ್ವಾ, ಇಂಟು
100. ನೋಡಿ 2 zeros get cancelled. ಏನು ಉಳಿತು ಇಲ್ಲಿ 1500 by 120 ಉಳಿತು. ಅಗೇನ್ 10 get cancelled. ಸೊ 150 by 12 ಆಯಿತು. ಓಕೆ, 12 ones are 12, ಇಲ್ಲಿ 12 ones are 12. ಸೊ 15ನಲ್ಲಿ 12 ಹೋದರೆ 30 ಆಯಿತು. 12 2s are 24. 30ಯಲ್ಲಿ 24 ಹೋದರೆ 6 ಉಳಿತು. ಪಾಯಿಂಟ್ ಕಟ್ಟಿದರೆ ಎಷ್ಟಾಯಿತು 60 ಆಯಿತು. 12 5s are 60. ದಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್ 12.5. ಇದು ಏನು ಪ್ರಾಫಿಟ್ ಪರ್ಸೆಂಟ್. ಪ್ರಾಫಿಟ್ ಪರ್ಸೆಂಟ್ ಎಷ್ಟಾಯ್ತು ಹಂಗಾರೆ ನಿಮಗೆ? ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು 12.5. Move on to the next question. A cupboard bought for rupees 2500 and sold at rupees 3000. ನೋಡಿ, ಕಪ್ಬೋರ್ಡನ್ನು 2500ಗೆ ತಗೊಂಬಂದ್ಬಿಟ್ಟು 3000ಗೆ ಸೇಲ್ ಮಾಡಿದ್ದಾರೆ. ಅಗೇನ್ ಕೊಂಡಿರೋ ಅಮೌಂಟ್ಗಿಂತ ಸೇಲ್ ಮಾಡಿರೋ ಅಮೌಂಟು ಜಾಸ್ತಿ ಇದೆ. ಸೊ ಅಗೇನ್ ಇಲ್ಲಿ ಏನಾಗಿರುತ್ತೆ? ಪ್ರಾಫಿಟ್ ಆಗಿರುತ್ತೆ. ನೋಡಿ ಏನಂತ ಬರ್ಕೊಂತೀರಾ? ಕ್ವಶನ್ ನಂಬರ್ ಸಿ ಸೊಲ್ಯೂಷನ್ನು. ಸಿ ಪಿ ಆಫ್ ಕಪ್ಬೋರ್ಡ್ ಈಸ್ ಈಕ್ವಲ್ಸ್ ಟು ಎಷ್ಟು ಹೇಳಿದ್ದಾರೆ? 2500 ಆ್ಯಂಡ್ ಎಸ್ ಪಿ ಆಫ್ ಕಪ್ಬೋರ್ಡ್ ಈಸ್ ಈಕ್ವಲ್ಸ್ ಟು 3000. ನೋಡಿ 2500 3000 ಹೇಳಿದ್ದಾರೆ. ಇದು 2000 ಸಿ ಪಿ 2500 ಇದೆ ಆ್ಯಂಡ್ ಎಸ್ ಪಿ ಎಷ್ಟಿದೆ? 3000 ಇದೆ. ಸೊ ಅಗೇನ್ ಇಲ್ಲಿ ಏನಾಗಿದೆ? ಎಸ್ ಪಿ ಸಿ ಪಿಗಿಂತ ಗ್ರೇಟರ್ ಆಗಿರೋದ್ರಿಂದ ನಿಮಗೇನಾಗಿದೆ? ಇಲ್ಲಿ ಪ್ರಾಫಿಟ್ ಆಗಿದೆ. ಓಕೆ, ನೋಡಿ ನಿಮಗೆ ಪ್ರಾಫಿಟ್ ಫಾರ್ಮುಲಾ ಗೊತ್ತಿದೆ. ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಎಸ್ ಪಿ ಮೈನಸ್ ಸಿ ಪಿ. ಸೊ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಎಸ್ ಪಿ ಎಷ್ಟು ಕೊಟ್ಟಿದ್ದಾರೆ? 3000 ಮೈನಸ್ ಸಿ ಪಿ ಎಷ್ಟು ಕೊಟ್ಟಿದ್ದಾರೆ? 2500. 3000ಅಲ್ಲಿ 2500 ಹೋದರೆ ಎಷ್ಟು ಬರುತ್ತೆ ನಿಮಗೆ? 500 ಬರುತ್ತೆ. ಓಕೆ, ಎಷ್ಟು ಬರ್ತಾ ಇದೆ ಇಲ್ಲಿ? 500 ಬರ್ತಾ ಇದೆ. ಏನದು? 500 ಪ್ರಾಫಿಟ್. ಓಕೆ, ಪ್ರಾಫಿಟ್ ಈಸ್ ಹೌ ಮೆನಿ ರುಪೀಸ್? 500 rupees. ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್? 500 rupees. ನಾವು ಪ್ರಾಫಿಟ್ ಬಂತು ಅಂದರೆ ಪ್ರಾಫಿಟ್ ಇನ್ ಪರ್ಸೆಂಟು ಫೈಂಡ್ ಔಟ್ ಮಾಡಬೇಕಲ್ವಾ? ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು? ಪ್ರಾಫಿಟ್ ಬೈ ಸಿ ಪಿ ಇಂಟು 100. ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಬೈ ಸಿ ಪಿ ಇಂಟು 100. ಪ್ರಾಫಿಟ್ ಎಷ್ಟು ಬಂದಿದೆ? 500 ಬಂದಿದೆ. ಸಿ ಪಿ ನೋಡಿ ಎಷ್ಟು ಹೇಳಿದ್ದಾರೆ ಕ್ವಶನಲ್ಲಿ? 2500 ಹೇಳಿದ್ದಾರೆ ಇಂಟು 100. ಸೊ 2 zeros get cancelled. ಏನು ಉಳಿತು ಇಲ್ಲಿ? 500 by 25 ಉಳಿತು. 25 ones are 25, 25 2s are 50, 25 zeros are 0. ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು ಇಲ್ಲಿ? 20 ಬಂತು. ಪ್ರಾಫಿಟ್ ಪರ್ಸೆಂಟ್ ಎಷ್ಟು ಹೇಳ್ತಾ ಇದ್ದಾರೆ? ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? 20 ಆಯಿತು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಕ್ವಶನ್ ನಂಬರ್ ಡಿ ಏನು ಹೇಳಿದ್ದಾರೆ? ಅ ಸ್ಕರ್ಟ್ ಬಾಟ್ ಫಾರ್ rupees 250 ಆ್ಯಂಡ್ ಸೋಲ್ಡ್ ಎಟ್ rupees 150. ಸ್ಕರ್ಟನ್ನು ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಸ್ಕರ್ಟಿನ ಕಾಸ್ಟ್ ಪ್ರೈಸು 250 rupees ಇದೆ. ಸೆಲ್ಲಿಂಗ್ ಪ್ರೈಸು 150 rupees ಇದೆ. ನೋಡಿ ಕ್ವಶನ್ ನಂಬರ್ ಡಿನ ಸಿ ಪಿ ಆಫ್ ಸ್ಕರ್ಟ್ ಈಸ್ ಈಕ್ವಲ್ಸ್ ಟು ರುಪೀಸ್ ಎಷ್ಟು ಹೇಳಿದ್ದಾರೆ? 250 ಆ್ಯಂಡ್ ಎಸ್ ಪಿ ಆಫ್ ಸ್ಕರ್ಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಹೇಳಿದ್ದಾರೆ? ಎಸ್ ಪಿ 150 ಇದೆ. ನೋಡಿ ಇಲ್ಲಿ ಯಾವುದು ಗ್ರೇಟರ್ ಆಗಿದೆ? ಸಿ ಪಿ ಜಾಸ್ತಿ ಇದೆಯಾ? ಎಸ್ ಪಿ ಜಾಸ್ತಿ ಇದೆಯಾ? ಸಿ ಪಿ ಜಾಸ್ತಿ ಇದೆ ಅಲ್ವಾ? ಸಿ ಪಿ ಇಸ್ ಗ್ರೇಟರ್ ದೆನ್ ಎಸ್ ಪಿ ಅಂದರೆ ಇಲ್ಲಿ ಏನಾಗಿರುತ್ತೆ? ಲಾಸ್ ಆಗಿರುತ್ತೆ. ಲಾಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ. ಲಾಸ್ ಈಸ್ ಈಕ್ವಲ್ಸ್ ಟು ಸಿ ಪಿ ಮೈನಸ್ ಎಸ್ ಪಿ. ಲಾಸ್ ಫಾರ್ಮುಲಾ ಏನು? ಸಿ ಪಿ ಮೈನಸ್ ಎಸ್ ಪಿ. ಸೊ ಲಾಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಸಿ ಪಿ ಎಷ್ಟು ಕೊಟ್ಟಿದ್ದಾರೆ? 250 ಮೈನಸ್ ಎಸ್ ಪಿ ಇಸ್ 150. ಸೊ ಲಾಸ್ ಈಸ್ ಈಕ್ವಲ್ಸ್ ಟು 250ಯಲ್ಲಿ 150 ಹೋದರೆ ಎಷ್ಟಾಯಿತು? 100 rupees ಲಾಸ್ ಆಯಿತು. ಸೊ ಲಾಸ್ ಆದರೆ ಏನು ಫೈಂಡ್ ಔಟ್ ಮಾಡಬೇಕು? ಲಾಸ್ ಪರ್ಸೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಲಾಸ್ ಪರ್ಸೆಂಟ್ ಎಷ್ಟಿದೆ? ಏನು ಫಾರ್ಮುಲಾ ಅಂದರೆ ಲಾಸ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಲಾಸ್ ಬೈ ಸಿ ಪಿ ಇಂಟು 100. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಟು ಫೈಂಡ್ ಲಾಸ್ ಪರ್ಸೆಂಟ್. ಓಕೆ, ಲಾಸ್ ಎಷ್ಟು ರುಪೀಸ್ ಆಗಿದೆ? 100 ಬೈ ಸಿ ಪಿ ಎಷ್ಟು ಹೇಳಿದ್ದಾರೆ? 250 ಇಂಟು 100. ನೋಡಿ 10 ಗೆಟ್ ಕ್ಯಾನ್ಸಲ್ ಆಗಿ ಇಲ್ಲೇನು ಉಳಿತು? 100 by 25 ಇಂಟು 10 ಆಯಿತಾ? ಸೊ 25 ones are 25, 25 4s are 100. ಸೊ ಏನು ಉಳಿತು ನ್ಯೂಮರೇಟರಲ್ಲಿ? 4 into 10. ದಟ್ ಈಸ್ ಈಕ್ವಲ್ಸ್ ಟು 4 10s are 40. ಸೊ ಲಾಸ್ ಪರ್ಸೆಂಟು ಈಸ್ ಹೌ ಮಚ್? 40. ಲಾಸ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು 40. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 2 ನೋಡಿ. ಕನ್ವರ್ಟ್ ಈಚ್ ಪಾರ್ಟ್ ಆಫ್ ದ ರೇಷಿಯೋ ಟು ಪರ್ಸೆಂಟೇಜ್. ರೇಷಿಯೋನ ಕೊಟ್ಟಿದ್ದಾರೆ. ಈ ರೇಷಿಯೋನ ನೀವು ಏನಾಗಿ ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ದಾರೆ? ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ ಸೆಕೆಂಡ್ ಕ್ವಶನಲ್ಲಿ ಸಬ್ ಕ್ವಶನ್ ಎ ಏನು ಕೊಟ್ಟಿದ್ದಾರೆ? 3:1. ಇದು ಏನು? ಗಿವನ್ ರೇಷಿಯೋ. ಗಿವನ್ ರೇಷಿಯೋ ಏನು ಕೊಟ್ಟಿದ್ದಾರೆ? ಗಿವನ್ ರೇಷಿಯೋ ಈಸ್ 3:1. 3:1 ಟೋಟಲ್ ಪಾರ್ಟ್ಸ್ ಎಷ್ಟಿದೆ? ಟೋಟಲ್ ಪಾರ್ಟ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಎರಡು ರೇಷಿಯೋನ ಆ್ಯಡ್ ಮಾಡಬೇಕು. 3 + 1 = 4.
ಅಂದರೆ ಇದು ರೇಷಿಯೋ ಏನಾಗುತ್ತೆ 4ಅಲ್ಲಿ 3 ಪಾರ್ಟ್ಸ್ ಅಂತ ಹೇಳಿ ಇದು 4ಅಲ್ಲಿ 1 ಪಾರ್ಟ್ಸ್ ಅಂತ ಹೇಳಿ ಅವಾಗ ರೇಷಿಯೋನ ಫ್ರ್ಯಾಕ್ಷನ್ ಆಗಿ ಚೇಂಜ್ ಮಾಡಿದಾಗ ಏನಾಗುತ್ತೆ 3/4:1/4 ಆಯಿತು. ನಿಮಗೆ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಚೇಂಜ್ ಮಾಡಬೇಕು ಅಂದರೆ ಆಲ್ರೆಡಿ ಗೊತ್ತಿದೆ. ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಯಾವ ಥರ ಚೇಂಜ್ ಮಾಡ್ತೀರಾ, ಗಿವನ್ ಫ್ರ್ಯಾಕ್ಷನ್ ಇಂಟು 100 ಅಲ್ವಾ. ಸೊ 3/4 × 100 ಸೆಕೆಂಡ್ ಒನ್ ಏನು ಬಂದಿದೆ 1/4 × 100. ಓಕೆ, 4 1s are 4, 4 2s are 8, 10ಅಲ್ಲಿ 8 ಹೋದರೆ 2 ಉಳಿತು 20 ಆಯಿತು, 4 5s are 20. ಸೇಮ್ ಇಲ್ಲಿನೂ ಸೇಮ್ ಇರೋದ್ರಿಂದ 4 1s are 4, 25s are 25, 4s are 100 ಅಲ್ವಾ. ಸೊ ಇಲ್ಲೇನು ಉಳಿತು 3 × 25 1 × 25, 25 3s are 75% 25%. ಹಾಗಾದರೆ ಕೊಟ್ಟಿರೋ ರೇಷಿಯೋ 3:1 ನೀವು ಪರ್ಸೆಂಟೇಜ್ ಆಗಿ ಚೇಂಜ್ ಮಾಡಿದಾಗ ಏನಾಗುತ್ತೆ 75% 25% ಆಗುತ್ತೆ. ನೋಡಿ ನೆಕ್ಸ್ಟ್ ಒನ್ ಅದೇ ಥರನೇ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ರೇಷಿಯೋ ಏನು ಕೊಟ್ಟಿದ್ದಾರೆ 2:3:5 ಕೊಟ್ಟಿದ್ದಾರೆ ಅಲ್ವಾ. ನೋಡಿ 2:3:5 ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ. ಅಗೇನ್ ಗಿವನ್ ರೇಷಿಯೋ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ ಬಿ 2:3:5 ಕೊಟ್ಟಿದ್ದಾರಲ್ವಾ. ನೋಡಿ ಗಿವನ್ ರೇಷಿಯೋ 2:3:5. ಇದರಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದೆ, ಟೋಟಲ್ ಪಾರ್ಟ್ಸನ್ನು ಹೆಂಗೆ ಮಾಡ್ತೀರಾ, ರೇಷಿಯೋನ ಆ್ಯಡ್ ಮಾಡಬೇಕಲ್ವಾ. ಸೊ 2 + 3 + 5, 2 + 3 is 5, 5 + 5 is 10. ಈ ರೇಷಿಯೋನ ಫ್ರ್ಯಾಕ್ಷನ್ ಆಗಿ ಚೇಂಜ್ ಮಾಡಿದಾಗ ಏನಾಗುತ್ತೆ 2/10 3/10 5/10. ಈಗ ಇದು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಆಯಿತು. ಫ್ರ್ಯಾಕ್ಷನನ್ನು ನೀವು ಪರ್ಸೆಂಟೇಜಿಗೆ ಚೇಂಜ್ ಮಾಡಬೇಕು ಅಂದರೆ 2/10 × 100 3/10 × 100 5/10 × 100. ಓಕೆ, 10 1s are 10, 10 10s are 100. ಅಗೇನ್ 10 1s are 10, 10 10s are 100, 10 1s are 10, 10 10s are 100. ಇಲ್ಲೇನು ಉಳಿತು ನಿಮಗೆ 2 × 10 3 × 10 5 × 10. ಸೊ 2 10s ಏನಾಯಿತು 20% 3 10s 30% 5 10s 50% ಆಗುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನನ್ನು ಏನು ಹೇಳಿದ್ದಾರೆ, ಅಗೇನ್ ರೇಷಿಯೋ ಕೊಟ್ಟಿದ್ದಾರೆ. ಈ ರೇಷಿಯೋನ ನೀವೇನು ಹಾಕಿ ಚೇಂಜ್ ಮಾಡಬೇಕು, ಪರ್ಸೆಂಟೇಜ್ ಆಗಿ ಚೇಂಜ್ ಮಾಡಬೇಕು. ಏನು ಕೊಟ್ಟಿರೋ ರೇಷಿಯೋ 1:4 ಕೊಟ್ಟಿದ್ದಾರಲ್ವ, ಇದು ಕೊಟ್ಟಿರೋ ರೇಷಿಯೋ. ಇದರಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದೆ, ಟೋಟಲ್ ಪಾರ್ಟ್ಸ್ ಈಸ್ ಈಕ್ವಲ್ಸ್ ಟು 1 + 4, 1 + 4 ಅಂದರೆ ಎಷ್ಟಾಯಿತು 5 ಆಯ್ತಲ್ವಾ. ಸೊ ನೋಡಿ ಈ ರೇಷಿಯೋ ಏನಾಗುತ್ತೆ 1/5 4/5. ಇದು ಫ್ರ್ಯಾಕ್ಷನ್ ಆಯಿತು. ಫ್ರ್ಯಾಕ್ಷನಿಂದ ಪರ್ಸೆಂಟೇಜ್ ಅಂದರೆ ಅಗೇನ್ 1/5 × 100 4/5 × 100. 5 1s are 5 2s are 10, 5 0s are 0, 5 1s are 5 2s are 10, 5 0s are 0. ಸೊ ಏನು ಉಳಿತು 1 × 20 4 × 20. 21s are 20%, 24s are 80%. ಸಿಮಿಲರ್ಲಿ ಲಾಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ 1:2:5. ಇದು ಗಿವನ್ ರೇಷಿಯೋ. ಇದನ್ನು ನೀವು ಅಗೇನ್ ಏನಾಗಿ ಚೇಂಜ್ ಮಾಡಬೇಕು, ಪರ್ಸೆಂಟೇಜ್ ಆಗಿ ಚೇಂಜ್ ಮಾಡಬೇಕು. ಫಸ್ಟ್ ಏನು ಮಾಡ್ತೀರಾ, ಟೋಟಲ್ ಪಾರ್ಟ್ಸನ್ನು ಫೈಂಡ್ ಔಟ್ ಮಾಡ್ತೀರಾ. 1 + 2 + 5, 1 + 2 is 3, 3 + 5 is equals to 8. ಟೋಟಲ್ ಎಷ್ಟು ಪಾರ್ಟ್ಸ್ ಆಯಿತು 8 ಪಾರ್ಟ್ಸ್ ಆಯಿತು. ಸೊ ಕೊಟ್ಟಿರೋ ರೇಷಿಯೋನ 8ಇಂದ ಡಿವೈಡ್ ಮಾಡಿ. 1/8 2/8 5/8 ಆಗುತ್ತೆ. ಸೊ ಇದನ್ನು ನೀವು ಪರ್ಸೆಂಟೇಜಿಗೆ ಚೇಂಜ್ ಮಾಡಬೇಕು ಅಂದರೆ 1/8 × 100 2/8 × 100 5/8 × 100. ಓಕೆ, 8 1s are 8, 10ಅಲ್ಲಿ 8 ಹೊತ್ತು ಅಂತಂದರೆ 2 ಆಯಿತು, 20 ಆಯಿತು. 8 2s are 16, 20ಅಲ್ಲಿ 16 ಹೋದರೆ 4 ಉಳಿತು, ಪಾಯಿಂಟ್ ಪ್ಲೇಸ್ ಮಾಡಿದರೆ 40 ಆಯಿತು. 8 5s are 40. ನೋಡಿ ಯಾವ ಥರ ಅಂತ ಇಲ್ಲಿ ತೋರಿಸ್ತೀನಿ. ಏನು ಮಾಡ್ತಾ ಇದ್ದೀರಾ, 100ಅನ್ನು 8ಇಂದ ಡಿವೈಡ್ ಮಾಡ್ತಾ ಇದ್ದೀರಾ. ಓಕೆ, 8 1s are 8, 10ಅಲ್ಲಿ 8 ಹೋದರೆ ಎಷ್ಟು 2 ಆಯಿತು. ಈ 0ನ ಕೆಳಗಡೆ ತಗೊಳ್ರಿ. 8 2s ಎಷ್ಟಾಯಿತು 16 ಆಯಿತು. 20ಅಲ್ಲಿ 16 ಹೋದರೆ ಎಷ್ಟು 4. ಸೊ ಪಾಯಿಂಟ್ ಹಾಕಿದ್ರೆ ಇದೇನಾಯಿತು 40 ಆಯಿತು. 8 5s are 40 ಆಯಿತಾ, 12.5. ಸೊ ಇಲ್ಲಿನೂ ಕೂಡ ಏನಾಗುತ್ತೆ ಸೇಮ್ ಅಗೇನು 8 1s are 8, 12.5s ಅಗೇನ್ ಇಲ್ಲಿ 8 1s are 8, 12.5s. ಇಲ್ಲೇನು ಉಳಿತು 1 × 12.5 is to 2 × 12.5 is to 5 × 12.5. 1 × 12.5 ನಿಮಗೆ ಆಲ್ರೆಡಿ ಗೊತ್ತಿದೆ 12.5% is to 2 × 12.5 ಅಂದರೆ ನೋಡಿ 2 5s are 10, ಕ್ಯಾರಿ 1, 2 2s are 4 + 1 is 5, 2 1s are 2. 25% is to 5 × 12.5, 5 5s are 25, carry 2, 5 2s are 10 +
2 is 12, carry 1, 5 1 5 plus 1 is 6, 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, 1 ನಂಬರ್ ಆದಮೇಲೆ ಪಾಯಿಂಟ್. ಸೊ ಇದು ಏನು ಪರ್ಸೆಂಟೇಜ್ ಆಗುತ್ತೆ ಅಂದರೆ 12.5% ಈಸ್ ಟು 25% ಈಸ್ ಟು 62.5% ಆಗುತ್ತೆ.